ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಕ್ಕಳಿಗೆ ಅವಕಾಶ ಕೊಡ್ತೀವಿ ಅಂತೇಳಿ ಹೈಕಮಾಂಡ್ ಹೇಳಿದೆ, ಸಿಎಂ ಅವರು ಹೇಳ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜಕೀಯ ವಲಯದಲ್ಲಿ ಮತ್ತು ಸರ್ಕಾರ ರಚನೆಯಲ್ಲಿ ಯಾವತ್ತೂ ಕೂಡ ಕಿತ್ತೂರು ಕರ್ನಾಟಕ ಭಾಗ ಬಹಳ ಪ್ರಮುಖವಾಗಿ ಜವಾಬ್ದಾರಿಯನ್ನು ವಹಿಸಿದೆ. ಯಾವ ಪಕ್ಷಕ್ಕೆ ಕಿತ್ತೂರು ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನಗಳು ಗೆಲ್ತವೆ ಆ ಪಕ್ಷದೇ ಸರ್ಕಾರ ರಚನೆ ಆಗ್ತಕ್ಕಂಥದ್ದು ಇತಿಹಾಸ ಇದೆ. ಕಳೆದ 3 ವರ್ಷದಲ್ಲಿ ರಾಜ್ಯದ ಸರ್ಕಾರದಲ್ಲಿ ಒಂದು ಕಿತ್ತೂರು ಕರ್ನಾಟಕ ಭಾಗಕ್ಕೆ ಪ್ರಾತಿನಿಧ್ಯ ಸಿಕ್ಕಿದ್ದು. ಮೊದಲನೇ ಹಂತದಲ್ಲಿ ಇಬ್ಬರಿಗೆ ಅವಕಾಶ ಸಿಕ್ಕಿದೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ಅವಕಾಶಗಳು ಸಿಗ್ತಾವಂತಕ್ಕಂಥ ಭರವಸೆಯಲ್ಲಿ ನಾನಿದ್ದೀನಿ. ಮತ್ತು ಹಾವೇರಿ ಜಿಲ್ಲೆ ಕಳೆದ 3 ವರ್ಷದಿಂದ ನಮಗೆ ಪ್ರಾತಿನಿಧ್ಯ ಇರಲಿಲ್ಲ. ಎಲ್ಲ ನಾಯಕರು ಕೂಡ ಈ ವಿಸ್ತರಣೆಯಲ್ಲಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಒಬ್ಬ ಆಕಾಂಕ್ಷಿ ಇದ್ದೀನಿ. 2 ಪ್ರಮುಖ ಉಪಚುನಾವಣೆಗಳು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ನಡೆದು, ಒಂದು 2021ರ BJP ಸರ್ಕಾರ ಇದ್ದಾಗ ನಡೆದ ಹಾನಗಲ್ಲಿನ ಉಪಚುನಾವಣೆ ಮತ್ತು ಲೋಕಸಭೆ ಚುನಾವಣೆ ನಂತರ ನಡೆದಂಥ ಶಿಗ್ಗಾಂವ್ ಉಪಚುನಾವಣೆ. ಈ 2 ಉಪಚುನಾವಣೆಗಳು ಹಾವೇರಿಯ ಎಲ್ಲ ನಾಯಕರು ಕಾರ್ಯಕರ್ತರು BJP ಮುಕ್ತ ಹಾವೇರಿ ಜಿಲ್ಲೆ ಮಾಡಲಿಕ್ಕೆ ತಮ್ಮೆಲ್ಲ ಶಕ್ತಿ ಮೀರಿ ಶ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ಹಾವೇರಿಗೆ ಪ್ರಾತಿನಿಧ್ಯ ಸಿಗ್ತದಂತಕ್ಕಂಥದ್ದು ನನಗೆ ಭರವಸೆ ಇದೆ. ನಾನು ಕೂಡ ಒಬ್ಬ ಆಕಾಂಕ್ಷಿ ಇದ್ದೇನೆ. ಸುಮಾರು 5 ಜಿಲ್ಲೆಯ ಮರಾಠ ಸಂಖ್ಯೆ ಜಾಸ್ತಿ ಇದೆ ಸರ್. ನೀವು ಕೂಡ ಮರಾಠ ಸಮುದಾಯಕ್ಕೆ ಸೇರಿದ್ರು. ಹಿಂದೆ ಸಂತೋಷ್ ಲಾಡ್ ಅವರು 2 ಸಲ ಮಂತ್ರಿ ಆಗಿದ್ದಾರೆ. ನಿಮಗೆ ಅವಕಾಶ ಸಿಗುತ್ತೆ ಅಂತ ತಿಳಿಸಿದ್ದಾರೆ. ಏನು ಹೇಳಿದ್ದಾರೆ ನಾಯಕರು? ನಾನು ಕೂಡ ಸಾಕಷ್ಟು ಮಂದಿ ನಿಮ್ಮನ್ನು ಕರ್ಕೊಂಡೋಗಿ ನಾಯಕರು ಭೇಟಿ ಮಾಡಿದ್ದಾರೆ. ನಾನು ಯುವ ಕಾಂಗ್ರೆಸ್ ಮೂಲಕ ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದಂಥವನು. ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ. ಸುಮಾರು 17 ವರ್ಷಗಳ ಕಾಲ ಈಗ ಮೇಲ್ಮನೆ ಮತ್ತು ಈಗ ವಿಧಾನಸಭೆಯ ಸದಸ್ಯನಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಭರವಸೆ ಇದೆ, ಒಂದು ಬದಲಾವಣೆ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಗ್ತದೆ. ಸಿಕ್ಕಂಥ ಅವಕಾಶವನ್ನು ಬಳಸಿ ಕ್ಷೇತ್ರ, ಜಿಲ್ಲಾ ಮತ್ತು ರಾಜ್ಯದ ಅಭಿವೃದ್ಧಿಗಾಗಿ ನನ್ನ ಶ್ರಮವನ್ನು ಮಾಡಲಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.